ರಾಮಕೃಷ್ಣ ವಿದ್ಯಾರ್ಥಿ ಮಂದಿರದಲ್ಲಿ ಪ್ರತಿನಿತ್ಯ ಬೆಳಗಿನ ಹೊತ್ತು ವಿದ್ಯಾರ್ಥಿಗಳು ಯೋಗಾಸನವನ್ನು ಮಾಡ್ತಾರೆ. ಬೆನ್ನು ನೇರವಾಗಿ ಇಟ್ಕೊಂಡಿರ್ತಾರೆ. ಸುಖಾಸನದಲ್ಲಿ ಕೆಲವರು ಕೂತಿದ್ದಾರೆ, ಕೆಲವರು ವೀರಾಸನದಲ್ಲಿ ಕೂತಿದ್ದಾರೆ, ಕೆಲವರು ಪದ್ಮಾಸನದಲ್ಲಿ ಕೂತಿದ್ದಾರೆ. ಗಮನಿಸಿ, ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ ತತ್ಸತ್. ದೀರ್ಘವಾಗಿ ಉಸಿರು ತಗೊಳ್ತಾ ಎರಡು ಕೈಗಳ ಮೇಲಕ್ಕೆ ನಮಸ್ಕಾರ ಸ್ಥಿತಿ. ಕೈಯನ್ನು ಬಿಚ್ಕೊಳ್ಳಿ, ಕಣ್ತೆಕ್ಕೊಳ್ಳಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ ಮುಂದೆ ಬಾಗಿ ನಿಧಾನವಾಗಿ ಎದ್ದು ನಿಂತ್ಕೊಳ್ಳಿ. ಸೂರ್ಯನ ಸಾರಥಿ ಅರುಣ. ಸೂರ್ಯನಿಗಿಂತ ಮುಂಚೆ ನಮಗೆ ಕಾಣಿಸುವವನು ಅರುಣ. ಹಾಗಾಗಿ ಇವರು ಅರುಣ ನಮಸ್ಕಾರದಿಂದ ಪ್ರತಿನಿತ್ಯದ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ. ನಮಸ್ಕಾರ ಸ್ಥಿತಿ. ಊರ್ಧ್ವಹಸ್ತಾಸನ, ಉತ್ತಾನಾಸನ, ಜಂಪ್ ಅಧೋಮುಖ ಶ್ವಾನಾಸನ, ಚತುರಂಗ ದಂಡಾಸನ, ಊರ್ಧ್ವ ಮುಖ ಶ್ವಾನ ಆಸನ, ಚತುರಂಗ ದಂಡಾಸನ, ಅಧೋಮುಖ ಶ್ವಾನಾಸನ, ಜಂಪ್ ಉತ್ತಾನಾಸನ. ನಮಸ್ಕಾರ ಸ್ಥಿತಿ. ದೇಹಕ್ಕೆ ಶಕ್ತಿಯನ್ನು, ಮನಸ್ಸಿಗೆ ದೃಢತೆಯನ್ನು, ಆತ್ಮಕ್ಕೆ ಪಾವಿತ್ರ್ಯತೆಯನ್ನು ತಂದುಕೊಡ್ತಕ್ಕಂಥ ಆಸನಗಳು ಇವು. ಸೂರ್ಯ ನಮಸ್ಕಾರ. ಅರುಣ ನಮಸ್ಕಾರದ ನಂತರ ಸೂರ್ಯ ನಮಸ್ಕಾರದ ಸ್ಥಿತಿ. ಪ್ರತಿನಿತ್ಯ 13 ಸೂರ್ಯ ನಮಸ್ಕಾರವನ್ನಾದರೂ ಅಥವಾ ಅರುಣ ನಮಸ್ಕಾರವನ್ನಾದರೂ ಮಾಡಿದರೆ ವೈದ್ಯರನ್ನು ಸ್ವಲ್ಪ ಕಾಲ ದೂರ ಇಟ್ಕೊಳ್ಳಬಹುದು. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ಓಂ ಮಿತ್ರಾಯ ನಮಃ. ಊರ್ಧ್ವಹಸ್ತಾಸನ, ಅರ್ಧಚಕ್ರಾಸನ, ಉತ್ತಾನಾಸನ. ಎಡಗಾಲ್ ಹಿಂದೆ ಏಕಪಾದ ಪ್ರಸರಣ ಆಸನ. ದ್ವಿಪಾದ ಪ್ರಸರಣ ಆಸನ.
ತೋಳು, ಭುಜ, ಮೊಣಕೈ, ಮುಂಗೈ, ಪಾದದ ಬೆರಳುಗಳು, ಮಂಡಿಚಿಪ್ಪು ಮತ್ತು ಮೀನುಖಂಡ ಅತ್ಯಂತ ಬಲಿಷ್ಠವಾಗುತ್ತೆ. ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ಮಾತ್ರ. ಅಷ್ಟಾಂಗ ನಮಸ್ಕಾರ: ಎದೆ, ಹಣೆ, ಮಂಡಿಚಿಪ್ಪು, ಪಾದದ 10 ಬೆರಳುಗಳನ್ನು ಹೀಗೆ ಊರಬೇಕು. ಇದನ್ನೇ ಅಷ್ಟಾಂಗ ನಮಸ್ಕಾರ. ಹಣೆ, 2 ಹಸ್ತ, ಎದೆ, 2 ಮಂಡಿಗಳು, 2 ಪಾದದ 10 ಬೆರಳುಗಳು, 8 ಅಂಗಗಳು. ಇಷ್ಟನ್ನು ಮಾತ್ರ ನೆಲದಲ್ಲಿ ಇಟ್ಟು ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಇದು ಸಾಷ್ಟಾಂಗ ಆಸನ. ಊರ್ಧ್ವಮುಖ ಶ್ವಾನಾಸನ. ಶ್ವಾನ ಅಂದರೆ ನಾಯಿ. ನಾಯಿ ರಾತ್ರಿಯೆಲ್ಲ ತಿರುಗಾಡಿ ತನ್ನ ದೇಹದ ಆಯಾಸವನ್ನು ಕಳ್ಕೊಳ್ಳೋಕ್ಕೆ ಈ ರೀತಿಯ ಆಸನವನ್ನು ಮಾಡುತ್ತಂತೆ. ಇದನ್ನು ನೋಡಿ ಇದನ್ನು ಊರ್ಧ್ವಮುಖ ಶ್ವಾನಾಸನ ಅಂತ ಕರೀತಾರೆ. ಎದೆ ವಿಸ್ತಾರವಾಗುತ್ತೆ, ಶ್ವಾಸಕೋಶಗಳು ಆರೋಗ್ಯ ಸ್ಥಿತಿಯಲ್ಲಿರುತ್ತೆ. ವೃಕ್ಷಾಸನವನ್ನು ಮಾಡಬೇಕು. ಮಧ್ಯದಲ್ಲಿ ನಿಂತು ಮಾಡೋಕ್ಕೆ ಸಾಧ್ಯವಾಗೋಲ್ಲ ಅಂದಾಗ ಕೊನೆ ಪಕ್ಷ ಗೋಡೆಯನ್ನಾದರೂ ಆಧರಿಸಿ ನಾವು ವೃಕ್ಷಾಸನ ಮಾಡಬೇಕು. ವೃಕ್ಷಾಸನ: ಬಲಗಾಲನ್ನು ಮೂಲಕ್ಕೆ ಇಟ್ಕೊಳ್ಳಿ, ಸೊಂಟದ ಮೇಲೆ ಕೈ ಬರಲಿ. ಇದು ಸಮತೋಲನಾಸನ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರ ಚಿತ್ತತೆಯನ್ನು ಹೆಚ್ಚಿಸುತ್ತೆ. ಅನೇಕ ಸತಿ ನಮ್ಮಲ್ಲಿ ದೂರುಗಳುಂಟು, ನಮ್ಮ ಹುಡುಗನಿಗೆ ಜ್ಞಾಪಕ ಶಕ್ತಿ ಭಾಳ ಕಡಿಮೆ ಆಗೋಗಿದೆ ಅಂತ. ಆ ಕಡಿಮೆ ಆಗೋಗಿದೆ ಅಂದಾಗೆಲ್ಲ ಹೆಚ್ಚು ವೃಕ್ಷಾಸನವನ್ನು ಮಾಡಿದ್ರೆ ಆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ. ಕೈಯನ್ನು ವಿಸ್ತಾರ ಮಾಡಿ ಅಗಲವಾಗಿ ಮೇಲಕ್ಕೆ ಎತ್ತಿ. ಇದು ವೃಕ್ಷ ಆಸನ. ಅವರು ಉಸಿರಾಡ್ತಿದ್ದಾರೆ, ಉಸಿರು ಕಟ್ಟಿಲ್ಲ. ಯೋಗಾಸನವನ್ನು ಮಾಡಬೇಕಾದ್ರೆ ಕಣ್ಣು ಮುಚ್ಚಬಾರದು, ಉಸಿರು ಕಟ್ಟಬಾರದು. ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಮುಂದೆ ಬಾಗಿ. ವೃಕ್ಷಾಸನದಲ್ಲಿ ಉತ್ತಾನಾಸನ. ಭಾಗೀರಥಿಯನ್ನು ಧರೆಗೆ ತಂದ ರೀತಿ ಆ ಆಸನ ಇದು. ವಾಪಸ್ ಸೊಂಟದ ಮೇಲೆ ಕೈ ಬರಲಿ, ಕಾಲು ಕೆಳಗಿಳಿಸಿ. ನಿಂತು ಮಾಡುವ ಆಸನಗಳಲ್ಲಿ ಬಹಳ ಮುಖ್ಯವಾದದ್ದು ತ್ರಿಕೋನಾಸನ. ತ್ರಿಕೋನಾಸನ ಮಾಡೋರು ಮಾತ್ರ ಮುಂದೆ ಬನ್ನಿ, ಬಾಕಿಯವರು ಹಿಂದೆ ಹೋಗಿ. ನೆಗೆದು ನಿಲ್ಲಿ. 2 ಪಾದದ ನಡುವಿನ ಅಂತರ 3.5 ಅಡಿಯಷ್ಟಾದರೂ ಇರಬೇಕು. ಮಂಡಿ ಚಿಪ್ಪನ್ನ ಮೇಲಿಕ್ಕೆ ಎಳೆದು ನಿಂತ್ಕೊಂಡಿರಬೇಕು. ಇದರಿಂದ 35-40ರಲ್ಲಿ ಆರಂಭವಾಗತಕ್ಕಂಥ ಮಂಡಿ ನೋವನ್ನು ನಾವು ತಡೆಯಬಹುದು. ಮೀನುಖಂಡದ ಭಾಗವನ್ನು ಹೆಚ್ಚು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಬಹುದು. ಎಕ್ಸ್ಟರ್ನಲ್ ಹಾರ್ಟ್ ಅಂತ ಕರೀತಾರೆ ಅದನ್ನು ನಾವು ಹೆಚ್ಚು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳೋದಕ್ಕೆ ಹೀಗೆ ನಿಂತು ಮಾಡುವ ಆಸನಗಳಲ್ಲಿ ತ್ರಿಕೋನಾಸನ ಬಹಳ ಮುಖ್ಯವಾದದ್ದು. ಬಲಪಾದ ಹೊರಕ್ಕೆ, ಎಡಪಾದ ಒಳಕ್ಕೆ ತಿರುಗಿಸ್ಕೊಳ್ಳಿ, ಸೊಂಟ ತಿರುಗಿಸ್ಬೇಡಿ.
ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಲಗಡೆಗೆ ಅಥವಾ ಎಡಗಡೆ ಪಾದ ತಿರುಗಿಸಿರೋರು ಎಡಗಡೆಗೆ ಬಾಗಿ ಮೊಣಕಾಲನ್ನು ಹಿಡ್ಕೊಳ್ಳಿ. ಕೈಯನ್ನು ನೇರ ಮಾಡಿ ನಿಮ್ಮ ಗದ್ದವನ್ನು ಭುಜದ ಬುಡಕ್ಕೆ ತನ್ನಿ. ಉಸಿರಾಡ್ತಾ ಇರಬೇಕು. ಇಲ್ಲಿಂದ ಪಾರ್ಶ್ವ ಕೋನ ಆಸನ. ಬಗ್ಗಿ ಬಲತೊಡೆ ಮೀನುಖಂಡ ಎರಡೂ ಮೊಣಕಾಲು ಎರಡೂ 7 ಆಕೃತಿಯಲ್ಲಿ ಇರಬೇಕು. ತೊಡೆ ಮೇಲೆ ಕೆಳಗೆ ಇರಬಾರ್ದು. ಕೈ ಚಾಚಿ ಕಿವಿಯಿಂದ ಹೊರಗೆ. ದೇಹ ಹನುಮಂತನ ಹಾಗಿರಬೇಕು. ಮುಖ ನಮ್ಮ ಹಾಗೆ ಇರಬೇಕು. ಪಾರ್ಶ್ವ ಕೋನ ಆಸನ. ಇಲ್ಲಿಂದ ವೀರಭದ್ರಾಸನ ಎರಡು ಕೈಗಳ ಮೇಲೆ ಕೆತ್ತಿ ಬಲಗಡೆಗೆ ತಿರುಗಿಕೊಳ್ಳಿ. ಬಲಗಡೆಗೆ ತಿರುಗಿ 2 ಕೈಗಳನ್ನು ಮೇಲಕ್ಕೆತ್ತಿ ನಮಸ್ಕಾರ ಸ್ಥಿತಿ ಕೂತ್ಕೊಳ್ಳಿ. ದಕ್ಷ ಬ್ರಹ್ಮನ ಯಜ್ಞಕುಂಡದ ಸಂದರ್ಭದಲ್ಲಿ ಸತಿ ಅಗ್ನಿಗೆ ಆಹುತಿಯಾದಾಗ ವೀರಭದ್ರನ ಅವತಾರವಾಯಿತು. ಆ ವೀರಭದ್ರನನ್ನು ನೆನಪಿಗೆ ತರ್ತಕ್ಕಂಥ ಆಸನ ಇದು. ವೀರಭದ್ರಾಸನ 1. ಕಾಲು ಬಗ್ಗಿಸಬಾರ್ದು, ಮಂಡಿ ಚಿಪ್ಪನ್ನ ಬಿಗಿ ಮಾಡಬೇಕು. ವೀರಭದ್ರಾಸನ 2 ಕೈಗಳನ್ನು ಪಕ್ಕದಲ್ಲಿ ಚೆನ್ನಾಗಿ ಎಳೀರಿ. ಭುಜದ ಶಕ್ತಿ ಹೆಚ್ಚುತ್ತೆ, ಮೊಣಕೈ ಶಕ್ತಿ ಹೆಚ್ಚುತ್ತೆ, ಬೆರಳುಗಳ ಶಕ್ತಿ ಹೆಚ್ಚುತ್ತೆ. ಲ್ಯಾಪ್ಟಾಪ್ ಉಪಯೋಗಿಸುವಾಗ, ಮೊಬೈಲ್ಗಳನ್ನು ಉಪಯೋಗಿಸುವಾಗ ಬೆರಳು ಬೇಗ ಶಕ್ತಿಹೀನವಾಗುತ್ತೆ. ಇದನ್ನು ಮಾಡಿದ್ರೆ ಶಕ್ತಿಯುತವಾಗುತ್ತೆ. ವೀರಭದ್ರಾಸನ 2 ಇದು. 2 ಕೈಗಳನ್ನು ಮೇಲಕ್ಕೆತ್ತಿ. ವೀರಭದ್ರಾಸನ 3 ತಿರುಗಿ ತೊಡೆಯ ಮೇಲೆ ಉದ್ದಕ್ಕೂ ಮಲ್ಕೊಳ್ಳಿ. ಎತ್ತಿ ದೇಹವನ್ನು ಸಮತೋಲನ ಆಸನ ಇದು ನೋಡಿ. ಒಂದೇ ಕಾಲಿನಲ್ಲಿ ನಿಂತು ದೇಹದ ದೃಢತೆಯನ್ನು ಕಾಯ್ದುಕೊಳ್ಳುವುದು. ಕಾಲು ಬಗ್ಗಿಸ್ತಾ ಇದ್ದರೆ ದೇಹ ನಡುಗತ್ತೆ. ಕಾಲು ಬಗ್ಗಿಸಬಾರ್ದು, ದೇಹ ನಡುಗೋಲ್ಲ. ವಾಪಸ್ 2 ಕೈಗಳನ್ನು ಮೇಲಕ್ಕೆತ್ತಿ ಹಾಗೆ ಇರಿ. ಬಲಗಡೆಗೆ ತಿರುಗಿ 2 ಕೈ ಮೇಲಕ್ಕೆತ್ತಿ. ಮಂಡಿ ಚಿಪ್ಪು ನೇರ ಇರಲಿ. ಈಗ ಮಂಡಿ ಚಿಪ್ಪು ನೇರ ಇರಲಿ. ಪಾರ್ಶ್ವ ಕೋನ ಆಸನ. ಕಾಲು ನೇರ ಇರಬೇಕು. ಕಾಲು ಬಗ್ಗಿಸಬಾರ್ದು. ಪಾರ್ಶ್ವ ಉತ್ತಾನಾಸನ. ಪಾರ್ಶ್ವ ಉತ್ತಾನಾಸನ. ಮಂಡಿ ಚಿಪ್ಪು ಬಿಗಿ ಮಾಡಿ. ಮಂಡಿ ಚಿಪ್ಪು ಕಾಲು ಬಗ್ಗಿಸಬಾರ್ದು. ಪಾರ್ಶ್ವ ಉತ್ತಾನ ಆಸನ. ವಾಪಸ್ ತಿರುಗಿ ಮುಂದ್ಗಡೆಗೆ ಕೈ ಚಾಚಿ ನೆಗೆದು ನಿಲ್ಲಿ. ಪ್ರಸಾರಿತ ಪಾದ ಉತ್ತಾನಾಸನ ಮಾಡುವವರು ಮಾತ್ರ ಮುಂದೆ ನಿಂತ್ಕೊಳ್ಳಿ. ಪ್ರತಿನಿತ್ಯ ಬೆಳಿಗ್ಗೆ ಮಂದಿರದಲ್ಲಿ ಯೋಗಾಸನವನ್ನು ಹೇಳ್ಕೊಡ್ತಕ್ಕಂಥ ಯಲ್ಲಪ್ಪ ಪ್ರಸಾರಿತ ಪಾದಾಸನವನ್ನು ಮಾಡ್ತಾರೆ ನೋಡಿ. 2 ಕೈಗಳ ಮೇಲಕ್ಕೆತ್ತಿ ಎದೆ ವಿಸ್ತಾರ ಮಾಡಿ ಕೈಗಳನ್ನು ದೀರ್ಘವಾಗಿ ಉಸಿರು ತಗೊಳ್ತಾ ಇನ್ನೊಂದು ಮೇಲಕ್ಕೆತ್ತಿ ನಿಧಾನವಾಗಿ ಉಸಿರು ಬಿಡ್ತಾ ಇದರಲ್ಲಿ ಉತ್ತಾನಾಸನಕ್ಕೆ ಬನ್ನಿ. ಹಾಗೆ ಇರಿ. ಉತ್ತಾನಾಸನಕ್ಕೆ ಬನ್ನಿ. ಎಳಿಬೇಕು, ಬೆನ್ನನ್ನು ಮೇರುದಂಡವನ್ನು ಎಳಿಬೇಕು. ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಹಸ್ತವನ್ನು 2 ಪಾದದ ಮಧ್ಯದ ಗೆರೆಯ ಮೇಲಿಟ್ಟು ಮುಂದೆ ನೋಡಿ. ತಲೆ ಎತ್ತಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಗ್ಗಿ ನೆತ್ತಿಯ ಭಾಗವನ್ನು ನೆಲದ ಮೇಲಿಡಿ. ಪ್ರಸಾರಿತ ಪಾದ ಉತ್ತಾನ ಆಸನ. ಬೆನ್ನೇರ ಇರಲಿ. ಇನ್ನೂ ಸ್ವಲ್ಪ ಕಾಲು ಹತ್ತಿರ ತಗೊಳ್ಳಿ. ಎಸ್. ಕಾಲು ಮಂಡಿ ಚಿಪ್ಪು ಬಿಗಿ ಮಾಡಿದ್ರೆ ನಡಗಲ್ಲ ದೇಹ. ವಾಪಸ್ ಅರ್ಧ ಉತ್ತಾನಾಸನ. ಮೇಲ್ಗಡೆ ಕೈ ಎತ್ಕೊಳ್ಳಿ. ನೆಗೆದು ನಿಲ್ಲಬೇಕು. ವಾಪಸ್ ಹೀಗೆ ನಿಂತು ಮಾಡುವ ಆಸನಗಳು ಬೇಕಾದಷ್ಟಿವೆ. ಒಟ್ಟು 80 ಲಕ್ಷ
ಆಸನಗಳಿವೆಯಂತೆ. ಅದರಲ್ಲಿ ನಾವು ಕೆಲವನ್ನಾದರೂ ಕಲಿಬೇಕು. ಮತ್ತು ಆಸನಗಳು ಅಂಗಡಿಯಲ್ಲಿ ಸಿಗುವ ಮಾತ್ರೆಗಳಲ್ಲ. 2 ದಿವಸ 3 ದಿವಸ 15 ದಿವಸ ತಗೊಂಡ್ರೆ ವಾಸಿಯಾಗತ್ತೆ ಅನ್ನೋಕ್ಕೆ. ಪ್ರತಿನಿತ್ಯ ಮಾಡಬೇಕು. ಇದಕ್ಕೆ ಬೇಕಾದದ್ದು ಮನಸ್ಸು ಮತ್ತು ನಾವು ಸಮಯವನ್ನು ಮಾಡಿಕೊಳ್ತಕ್ಕಂಥ ರೀತಿ. ಅದು ಮಂದಿರದಲ್ಲಿ ವಿಪುಲವಾಗಿ ಸಿಗುತ್ತೆ. ಕುಳಿತು ಮಾಡುವ ಆಸನಗಳು. ಮೊದಲಿಗೆ ದಂಡಾಸನ. ಬೆನ್ನಿನ ಹುರಿಯನ್ನು, ಮೇರುದಂಡವನ್ನು ನೇರವಾಗಿ ಇಟ್ಕೊಳ್ಳೋದು. ಈ ಬೆನ್ನು ನೇರವಾಗಲ್ಲ ಅಂದಾಗ 2 ಕೈಗಳನ್ನು ಪಕ್ಕದಲ್ಲಿ ನೇರವಾಗಿ ದಂಡದ ಹಾಗೆ ಇಟ್ಕೊಂಡು ಬೆನ್ನನ್ನು ನೇರ ಮಾಡೋದು. ನೇರವಾಗಿ ಬೆನ್ನನ್ನು ಎದ್ದು ಬಿಟ್ಟರೆ ಸಾಕು, ಅರ್ಧ ಆರೋಗ್ಯ ನಮಗೆ ಸಿದ್ಧಿಯಾಗತ್ತೆ. ಪ್ರತಿನಿತ್ಯ ಇದು ಮಾಡಿದ್ರೆ ಮಾತ್ರ ಆರೋಗ್ಯವೇ ಭಾಗ್ಯ. ನೋಡಿ, 2 ಪಾದಗಳನ್ನು ಹೊಟ್ಟೆ ಕಡೆಗೆ ಇಳ್ಕೊಳ್ಳಿ. ಪಾದದ ಬೆರಳುಗಳನ್ನು ಹೊಟ್ಟೆ ಕಡೆಗೆ ಇಳ್ಕೊಳ್ಳಿ. 2 ಕೈಗಳನ್ನು ಮೇಲಕ್ಕೆತ್ತಿ. ಬೆನ್ನು ಹಾಗೆ ಇರಲಿ. ಬೆನ್ನೇರ. ಪಾದದ ಬೆರಳು ಹೊಟ್ಟೆ ಕಡೆಗೆ ಎಳ್ಕೋಬೇಕು. ಬಲಗಾಲನ್ನು ಮಡಚಿ ಜಾನು ಶೀರ್ಷಾಸನ. ತೊಡೆ ಜಾನು ಶೀರ್ಷಾಸನ. ಮುಂದೆ ಬಗ್ಗಿ 2 ಪಾದವನ್ನು ಹಿಡಿದು ಮೊಣಕೈ ಕೀಲುಗಳನ್ನು ನೆಲದ ಮೇಲೆ ಇಡೋದು. ಮುಂದೆ ನೋಡಿ, ತಲೆ ತಗ್ಗಿಸಬೇಡಿ. ಈಗ ಹಣೆಯನ್ನು ಮೊಣಕಾಲಿನ ಮೇಲಿಡಿ. ಬೆನ್ನು ಚಪ್ಪಡಿಯ ಹಾಗಿರಬೇಕು. ಕಾಲನ್ನು ಬಗ್ಗಿಸಬಾರದು. ಮುಂದೆ ನೋಡಿ, ಬೆನ್ನನ್ನು ಎಳೆದು ಚಪ್ಪಡಿಯ ಆಕೃತಿಯಲ್ಲಿ ಬೆನ್ನನ್ನು, ಎಲ್ಲಪ್ಪ ನೋಡಿ, ಎಲ್ಲಪ್ಪ ಅವ್ರ ಬೆನ್ನು ನೋಡಿ ಹೇಗಿದೆ ಉದ್ದಕ್ಕೆ, ಹಾಗಿರಬೇಕು. ವಾಪಸ್ ಎಡಗೈಯಿಂದ ಬಲಪಾದದ ಹೊರ ಅಂಚನ್ನು ಹಿಡ್ಕೊಳ್ಳಿ, ಹೆಬ್ಬೆಟ್ಟು ಹಿಡ್ಕೊಳ್ಳಿ. ಪರಿವೃತ್ತ ಜಾನು ಶೀರ್ಷಾಸನ. ಟೈರ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಲ್ಲ, ಹಿಂದೆ ನಮ್ಮ ದಿವಸಗಳಲ್ಲಿ ಊಟಕ್ಕಾಗಿ, ಆಹಾರಕ್ಕಾಗಿ ಎಲ್ಲ ಕಡೆಗೆ ಓಡಬೇಕಾಗಿತ್ತು. ಇವತ್ತು ಹೆಚ್ಚಿಗೆ ತಿಂದುಬಿಟ್ಟಿರ್ತೀವಿ. ಹಾಗಾಗಿ ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಓಡ್ತಾ ಇರ್ತೀವಿ ನಾವು. ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡಿದ್ರೆ ಆ ಟೈರ್ ಕರಗತ್ತೆ. ವಾಪಸ್ 2 ಕಾಲುಗಳನ್ನು ಮುಂದೆ ಚಾಚಿ. ಬೆನ್ನು ನೇರ ಇರಲಿ. ತಿರ್ಗಾನುವೆ ಬೆನ್ನು ನೇರ ಇರಲೇಬೇಕು, ಅದು ಕಡ್ಡಾಯ. ಪಾದದ ಬೆರಳು ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಪಶ್ಚಿಮ ಉತ್ಥಾನ ಆಸನ. ಬೆನ್ನನ್ನು ಪಶ್ಚಿಮ ಅಂತ ಕರೀತಾರೆ. ಮುಖದ ಭಾಗವನ್ನು ಪೂರ್ವ ಅಂತ ಕರೀತಾರೆ. ತಲೆಯನ್ನು ಉತ್ತರ ಅಂತ ಕರೀತಾರೆ. ಪಾದವನ್ನು ದಕ್ಷಿಣ ಅಂತ ಕರೀತಾರೆ. ಪಶ್ಚಿಮದ ಕಡೆಯಿಂದ ದೇಹವನ್ನು ಪೂರ್ವದ ಕಡೆಗೆ ಚಾಚುವ ಆಸನ ಇದು. ಇದರಿಂದ ಬೆನ್ನಿನ ಹುರಿ ಶಕ್ತಿಯುತವಾಗುತ್ತೆ. ಮಂಡಿ ಚಿಪ್ಪುಗಳು ಶಕ್ತಿಯುತವಾಗುತ್ತೆ. ತೊಡೆಯ ಕೀಲುಗಳು, ಮೊಣಕಾಲಿನ ಕೀಲುಗಳು ಹೆಚ್ಚು ಆರೋಗ್ಯಪೂರ್ಣವಾಗಿರುತ್ತೆ. ಮುಖ ಸದಾ ಹಸನ್ಮುಖವಾಗಿರುತ್ತೆ. ವಾಪಸ್ ಈಗ ಇವ್ರ ಮುಖವನ್ನು ನೋಡಿ, ಕೈ ಕೆಳಗಿಳಿಸಿ. ವಜ್ರಾಸನ. ಎರಡೂ ಹಿಮ್ಮಡಿಗಳನ್ನು ಒಂದಕ್ಕೊಂದು ಸೇರಿಸಿದ್ದಾರೆ, ಗಮನಿಸಿ. ಪಾದದ ಹರಡುಗಳು ಮೊಣಕಾಲಿನಿಂದ ಚಾಚಿರ್ತಕ್ಕಂತಹ ಕೀಲು ನೆಲಕ್ಕೆ ತಾಕತ್ತೆ. ಇದು ಬಹಳ ಉತ್ತಮವಾದಂಥ ಆಸನ. ಎರಡು ಕೈಗಳನ್ನು ಮೇಲಕ್ಕೆತ್ತಿ ಶಶಾಂಕಾಸನ, ಮುಂದಕ್ಕೆ ಬಾಗಿ ಮೊಲವನ್ನು ನೆನಪಿಗೆ ತರ್ತಕ್ಕಂಥ ಆಸನ. ಈಗ ಎರಡೂ ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ. ವಾಪಸ್ ಯೋಗಾಸನಗಳನ್ನು ಬೇಗ 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 ಮಾಡಿಬಿಟ್ರೆ ಅದು ಶಾರೀರಿಕ ಕ್ರಿಯೆ ಆಗುತ್ತೆ. ಯೋಗಾಸನಗಳನ್ನು ನಿಧಾನವಾಗಿ ಮಾಡಬೇಕು. ಒಂದೇ ಸೂರ್ಯ ನಮಸ್ಕಾರವನ್ನು 15ರಿಂದ 20 ನಿಮಿಷ ಮಾಡಬಹುದು. ಅದು ಸಾಧಕರಿಗೆ ಮಾತ್ರ ಸಾಧ್ಯ. ವೀರಾಸನದಲ್ಲಿ ಕೂತ್ಕೊಳ್ಳಿ. ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಇದು ಯಾವುದೂ ಕಷ್ಟವಲ್ಲ.
ನೋಡೋಕ್ಕೆ ಕಷ್ಟವಾಗಿ ಕಾಣಿಸುತ್ತೆ, ಯಾಕೆಂದ್ರೆ ನಾವು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ವೀರಾಸನ ಹನುಮಂತನಿಗೆ ಹೆಚ್ಚು ಪ್ರಿಯವಾದ ಆಸನ ಇದು. ಎರಡೂ ಮಂಡಿ ಚಿಪ್ಪುಗಳನ್ನು, ಎರಡೂ ಹಿಮ್ಮಡಿಗಳನ್ನು ಪೃಷ್ಠದ ಆಚೆ ಈಚೆ ಇಟ್ಕೊಂಡು ನೇರವಾಗಿ ಕೂತ್ಕೊಳ್ತಕ್ಕಂಥದ್ದು. ಇದರಲ್ಲಿ ಎಂಥ ಭಾರವನ್ನಾದರೂ ತೊಡೆಯ ಮೇಲೆ ಸಹಿಸಬಹುದು ನಾವು. ಯೋಗದ ನೋವು ರೋಗದ ನೋವಿಗಿಂತ ಒಳ್ಳೆಯದು. ಸುಪ್ತ ವೀರಾಸನ, ಹಿಂದೆ ಮಲಗಿ ಬೆನ್ನನ್ನು ನೆಲಕ್ಕೆ ತಾಗಿಸುವ ಕ್ರಿಯೆ. ಪ್ರತಿನಿತ್ಯ ಅಭ್ಯಾಸ ಮಾಡಿ ಆಗತ್ತೆ, ಎಲ್ಲರೂ ಮಾಡಬಹುದು ಇದನ್ನು. ಇಲ್ಲಿಂದ ಪರ್ಯಂಕ ಆಸನ, ಮಂಚವನ್ನು ನೆನಪಿಗೆ ತರ್ತಕ್ಕಂಥ ಆಸನ. ಎದೆ ಎತ್ತಬೇಕು, ನೆತ್ತಿಯ ಭಾಗವನ್ನು ನೆಲಕ್ಕಿಡಬೇಕು, ಎರಡೂ ಕೈಗಳನ್ನು ಕಟ್ಟಿಕೊಂಡು ನೆಲದ ಕಡೆಗೆ ಇಳಿಬೇಕು. ಪರ್ಯಂಕ ಆಸನ. ವಾಪಸ್ ನಿಧಾನ ಬನ್ನಿ, ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಒಂದು 4 ಸತಿ ಮಾಡಿ. ಮೊಣಕಾಲಿನ ಮೇಲೆ ನಿಂತ್ಕೊಳ್ಳಿ, ಉಷ್ಟ್ರಾಸನಕ್ಕೆ ಬನ್ನಿ. ಒಂಟೆಯ ಸ್ಥಿತಿಯನ್ನು ನೆನಪಿಗೆ ತರತಕ್ಕಂಥ ಆಸನ ಉಷ್ಟ್ರಾಸನ. ದುರ್ಬಲವಾಗಿರ್ತಕ್ಕಂತಹ ಬೆನ್ನು ಮೂಳೆಯನ್ನು ಆರೋಗ್ಯಪೂರ್ಣವಾಗಿ ಮಾಡಿಕೊಳ್ಬೇಕು, ಬಲಿಷ್ಠವಾಗಿ ಮಾಡಿಕೊಳ್ಬೇಕು. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರೋ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕಃ. ದೇವರಿಗೆ ಬಲಿ ಕೊಡೋದು ಸಿಂಹ, ಆನೆ, ಹುಲಿಗಳನ್ನಲ್ಲ, ತಲೆ ತಗ್ಗಿಸ್ಕೊಂಡಿರ್ತಕ್ಕಂತಹ ಕುರಿಗಳನ್ನು. ಹಾಗಾಗಿ ನಾವು ಬಲಿಷ್ಠರಾಗಬೇಕು ಅನ್ನೋ ಆಸೆ ಪಟ್ಟರೆ ಹೀಗೆ ದೇಹವನ್ನು ದಂಡಿಸಬೇಕು. ಇದರಿಂದ ಮನಸ್ಸಿಗೆ ಖುಷಿಯಾಗತ್ತೆ, ಮನಸ್ಸು ಆನಂದಪೂರ್ಣವಾಗುತ್ತೆ. ವಾಪಸ್ ಸಮತೋಲನ ಆಸನವನ್ನು ಅಭ್ಯಾಸ ಮಾಡೋಣ. ವಾಪಸ್ ಬನ್ನಿ ನಿಮ್ಮ ಜಾಗಕ್ಕೆ. ಪದ್ಮಾಸನ ಹಾಕುವರು ಪದ್ಮಾಸನ ಹಾಕಿ ಕೂತ್ಕೊಳ್ಳಿ. ಪದ್ಮಾಸನದಲ್ಲಿ ದೇಹವನ್ನು ಮೇಲಕ್ಕೆತ್ತಿ ಈ ಸಮತೋಲನ ಆಸನಗಳು ಏಕಾಗ್ರಚಿತ್ತತೆಯನ್ನು ಹೆಚ್ಚಿಸುತ್ತೆ, ತೋಳಿನ ಬಲವನ್ನು ಹೆಚ್ಚಿಸುತ್ತೆ. ಯಾರಿಗಾಗತ್ತೆ ಅವರು ಬಕಾಸನವನ್ನು ಮಾಡಿ. ಯಾರಿಗಾಗತ್ತೆ ಅವರು ಭುಜಪೀಡಾಸನವನ್ನು ಮಾಡಿ. ಇದು ಬಕಾಸನ. ವಾಪಸ್ ಭುಜಪೀಡಾಸನ. ಭುಜದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಆಸನ. ವಾಪಸ್ ಅಷ್ಟಾವಕ್ರ ಆಸನ. ಜನಕ ರಾಜರ್ಷಿಯ ಆಸ್ಥಾನದಲ್ಲಿದ್ದಂಥ ಅಷ್ಟಾವಕ್ರ ಎಂಬತಕ್ಕಂಥ ಬಹುದೊಡ್ಡ ಜ್ಞಾನಿ, ವಿದ್ವಾಂಸ, ಆತನ ಹೆಸರಿಗೆ ಸಮರ್ಪಣೆಯಾದ ಆಸನ ಅಷ್ಟಾವಕ್ರ ಆಸನ. ಶೀರ್ಷಾಸನದವರು ಶೀರ್ಷಾಸನಕ್ಕೆ ಬನ್ನಿ. ಮಯೂರಾಸನ ಮಾಡ್ತಕ್ಕಂಥವ್ರು ಮಯೂರಾಸನಕ್ಕೆ ಬನ್ನಿ. ಯಾರು ಮಾಡ್ತೀರಿ ಮಯೂರಾಸನ? ಶೀರ್ಷಾಸನದ ವಿಧಗಳು. ವಾಪಸ್
ಪದ್ಮಾಸನಕ್ಕೆ ಬನ್ನಿ. ಗರ್ಭಪಿಂಡಾಸನ, ತಾಯಿಯ ಹೊಟ್ಟೆಯಲ್ಲಿ ಮಗು ಕುಳಿತಿರುವ ರೀತಿ. ಸರ್ವಾಂಗಾಸನ, ವಾಪಸ್ ಸರ್ವಾಂಗಾಸನಕ್ಕೆ ಬನ್ನಿ. ಅಲ್ಲಿಂದ ಹಲಾಸನಕ್ಕೆ ಹೋಗಿ, ಹಲ ಅಂದರೆ ನೇಗಿಲು, ನೇಗಿಲಿನ ರೀತಿಯಲ್ಲಿ ದೇಹವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ವಾಪಸ್ ಬದ್ಧಕೋನಾಸನದಲ್ಲಿ ಕೂತ್ಕೊಳ್ಳಿ. ಮೂತ್ರಕೋಶಗಳು, ಮೂತ್ರಪಿಂಡಗಳು ಹೆಚ್ಚು ಆರೋಗ್ಯವಾಗಿರಬೇಕು ಅಂತನ್ನೋರು ಇದನ್ನು ಅಭ್ಯಾಸ ಮಾಡ್ಬೋದು. ಇವತ್ತಿಗೂ ನಮ್ಮ ಚಮಾರ ಬಂಧುಗಳು, ನಮ್ಮ ಪಾದರಕ್ಷೆಯನ್ನು ಹೊಲಿದುಕೊಡ್ತಕ್ಕಂಥ ಬಂಧುಗಳು ಇದೇ ಆಸನದಲ್ಲಿ ಕೂತ್ಕೊಂಡಿರ್ತಾರೆ, ಗಮನಿಸ್ಬೋದು. ಅವರಿಗೆ ಮೂತ್ರಕೋಶಕ್ಕೆ, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬಹಳ ಕಡಿಮೆ. ವಾಪಸ್ ಪೂರ್ಣ ಚಕ್ರಾಸನ ಯಾರು ಮಾಡ್ತೀರಿ? ಧನುರಾಸನ ಯಾರು ಮಾಡ್ತೀರಿ? ಇದು ಒಂದೆರಡು ದಿವಸದಲ್ಲಿ ಮಾಡಿದಂತಹ ಸಾಧನೆ ಅಲ್ಲ, ತುಂಬ ದಿವಸಗಳಿಂದ ಮಾಡ್ತಾ ಇದ್ದಂಥ ಸಾಧನೆ ಇದು. ವಾಪಸ್ ಎಲ್ಲ ಬನ್ನಿ. ನಿಮ್ಮ ಪರಿಚಯ ಮಾಡಿಕೊಂಡು ನಿರ್ಗಮಿಸಿ. ಎಲ್ಲಪ್ಪ ಹರಿ ಓಂ. ಯೋಗ ಟೀಮ್ನಲ್ಲಿ ಶೇಖರ್, ಚೇತನ್, ರಂಜಿತ್, ನಿಖಿಲ್ ಎಲ್, ರಜತ್, ರಾಘವೇಂದ್ರ, ಪುನೀತ್, ಯಲ್ಲಪ್ಪ, ಯೋಗೇಶ್, ಪ್ರಜ್ವಲ್, ಲಿಖಿತ್ ಇವರು ಭಾಗವಹಿಸಿದ್ದು ನಮ್ಮೆಲ್ಲರ ಮುಂದೆ ಒಂದು ಅದ್ಭುತ ಯೋಗದ ಪ್ರಯೋಗವನ್ನೇ ಪ್ರಸ್ತುತಪಡಿಸಿದ್ದಾರೆ. ಇವರೆಲ್ಲರಿಗೂ ಮತ್ತು ಯೋಗಾಸನದ ಮಾರ್ಗದರ್ಶಕರಾದ ಶ್ರೀಯುತ ಎಚ್ ಎಸ್ ರಾಮಕೃಷ್ಣ ಸರ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.